ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಧಮಕಿ ಹಾಕಿದ್ದ ರಾಜೀಗೌಡ ಬಂಧನ ಆಗಿದೆ. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀಗೌಡ ಬಂಧನ ಆಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಧಮಕಿ ಹಾಕಿದ್ದ ರಾಜೀಗೌಡ ಬಂಧನ ಆಗಿದೆ. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀಗೌಡನನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಉದ್ಯಮಿ ಜೊತೆ ಕಾರಿನಲ್ಲಿದ್ದ ವೇಳೆ ರಾಜೀವ್ ಅರೆಸ್ಟ್ ಆಗಿದ್ದಾರೆ. 12 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಕೊನೆಗೂ ರಾಜೀವ್ ಗೌಡನನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಸೆರೆಯಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ನಿಂದನೆ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಸುಮಾರು 12 ದಿನಗಳಾಗಿತ್ತು. ಸುಮಾರು 12 ದಿನಗಳಿಂದಲೂ ಕೂಡ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ರು. ಇದೀಗ ಕೊನೆಗೂ ಅವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳಿದಿದ್ರೆ ಬಹುಶಃ ಕೇಸ್ ಮುಗಿದೋಗ್ತಾ ಇತ್ತು. ಆದರೆ ಬೈದು ಬಿಟ್ಟು ಕೊನೆಗೆ ಕೇಸ್ ಆಯಿತು, FIR ಆಯಿತು, 2 FIR ಆಯಿತು. FIR ಆದಮೇಲೆ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಳಿಕ್ಕೂ ಕೂಡ ಪ್ರಯತ್ನ ಪಟ್ಟರು. ಕೊನೆಗೂ ಇದೀಗ ಧಮಕಿ ಹಾಕಿದಂಥ ರಾಜೀವ್ ಗೌಡನ ಅರೆಸ್ಟ್ ಆಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥ ರಾಜೀವ್ ಗೌಡನ ಬಂಧನ ಆಗಿದೆ. ಪಕ್ಷದಿಂದ ಕಿಕ್ಔಟ್ ಆಗಿದ್ದಾರೆ ರಾಜೀವ್ ಗೌಡ. ಈಗ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗಿದ್ರು ರಾಜೀವ್ ಗೌಡ. ಕೇರಳದಿಂದ ಚಿಕ್ಕಬಳ್ಳಾಪುರಕ್ಕೆ ಪೊಲೀಸರು ಇದೀಗ ಕರ್ಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ರಾಜೀವ್ಗೆ ಗ್ರಿಲ್ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ಇವತ್ತು ಕೋರ್ಟ್ ಮುಂದೆ ರಾಜೀವ್ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಶಿಡ್ಲಘಟ್ಟ JMFC ಕೋರ್ಟ್ನಲ್ಲಿ ಇವತ್ತು ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನಿನ್ನೆಯೇ ಅವರನ್ನ ಅರೆಸ್ಟ್ ಮಾಡಲಾಗಿರುವುದು. 24 ಗಂಟೆ ಒಳಗಾಗಿ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಹಾಗಾಗಿ ಇವತ್ತು ಸಂಜೆಯ ಒಳಗಾಗಿ ರಾಜೀವ್ ಗೌಡ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಸದ್ಯ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ರಾಜೀವ್ಗೆ ಗ್ರಿಲ್ ನಡೀತಾ ಇದೆ. ನಗರಸಭೆ ಪೌರಾಯುಕ್ತೆ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಧಮಕಿ ಹಾಕಿದಂಥ ರಾಜೀವ್ ಗೌಡನ ಬಂಧನ ಆಗಿದೆ. ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. KPCC ಶಿಸ್ತು ಪಾಲನಾ ಸಮಿತಿಯಿಂದ ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು. ನೋಟಿಸ್ಗೆ ಯಾವುದೇ ರಿಪ್ಲೈ ಬಂದಿಲ್ಲ. ಹೀಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇವರು ಮಾಡಿದಂಥ ಈ ಕೆಲಸದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ, ಡ್ಯಾಮೇಜ್ ಆಗಿದೆ. ಹೀಗಾಗಿ ಇಂಥವರನ್ನ ಪಕ್ಷದಲ್ಲಿ ಇಟ್ಕೊಂಡ್ರೆ ನಾಳೆ ದಿವಸ ಎಲ್ಲರೂ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಪಕ್ಷದಿಂದ ಕಿಕ್ಔಟ್ ಮಾಡಿದ್ರು. ಅದರ ಜೊತೆಗೆ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಕೋರ್ಟ್ ವಾದ ವಿವಾದವನ್ನು ಆಲಿಸಿ ತೀರ್ಪನ್ನು ಇನ್ನೂ ಕೂಡ ಕಾಯ್ದಿರಿಸಿದೆ. ಅದರ ಜೊತೆಗೆ ರಾಜೀವ್ ಗೌಡ ಅವರನ್ನ ಈಗ ಶಿಡ್ಲಘಟ್ಟ JMFC ಕೋರ್ಟ್ನಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹನ್, ರಾಜೀವ್ ಗೌಡ ಬಂಧನ ಹೇಗಾಯಿತು, ಎಲ್ಲಿ ಸಿಕ್ಕಾಕೊಂಡ್ರು, ಜೊತೆಗೆ ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆಯಾ, ಹೇಗೆ? ಏನು ಶಿಡ್ಲಘಟ್ಟ ಒಂದು ನಗರಸಭೆಯ ಒಂದು ಪೌರಾಯುಕ್ತ ವಿರುದ್ಧ ಏನು ನಿಂದನೆ ಮತ್ತು ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಲಯದಲ್ಲಿ ಕೂಡ ಈಗಾಗಲೇ ಒಂದು ಸಂಚಲನಕ್ಕೆ ಕಾರಣವಾಗಿತ್ತು. ಕೈ ಮುಖಂಡ ರಾಜೀವ್ ಗೌಡನನ್ನ ಕಡೆ ಕೊನೆಗೂ ಈಗ ಪೊಲೀಸರು ಕೂಡ ಹೆಡೆಮುರಿ ಕಟ್ಟಿ ತೆಗೆದುಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಏನು 12 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಮಂಗಳೂರಿನಿಂದ ಕೇರಳಕ್ಕೆ ಪರಾರಿ ಆಗ್ತಾ ಇದೆ ಅನ್ನೋ ಮಾಹಿತಿ ಮೇರೆಗೆ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಆ ಕಾರ್ಯಾಚರಣೆಯಲ್ಲಿ ಕೇರಳದ ಒಂದು
ಗಡಿ ಭಾಗದಲ್ಲಿ ಒಂದು ಉದ್ಯಮಿ ಒಂದು ಕಾರ್ನಲ್ಲಿ ಓಡಾಡುವಂತ ಸಂಚರಿಸ್ತಾ ಇರುವಂತ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನು ಈಗಾಗಲೇ ಬಂಧಿಸಿದ್ದಾರೆ ಅಂತ ಹೇಳ್ಬೋದು. ಏನೋ ಪಕ್ಷದಿಂದ ಕಿಕ್ಔಟ್ ಆಗಿದ್ರು ಕೂಡ ರಾಜೀವ್ ಗೌಡನ ವಿರುದ್ಧ ಒಂದು ಆರೋಪಗಳು ಒಂದು ದಿನದಿಂದ ದಿನಕ್ಕೆ ಒಂದು ಗಂಭೀರವನ್ನು ಪಡೆದುಕೊಳ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡರನ್ನ ಏನೋ ಕೇರಳದಿಂದ ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿರಬೇಕು ಪೊಲೀಸ್ ಅಧಿಕಾರಿಗಳು ಒಂದು ಚಿಕ್ಕಬಳ್ಳಾಪುರದ ಒಂದು ಪೊಲೀಸ್ ಅತಿಥಿ ಗೃಹದಲ್ಲಿ ಈಗಾಗಲೇ ಅವನ್ನ ಸುದೀರ್ಘ ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನು ನಗರಸಭೆಯ ಒಂದು ಪೌರಾಯುಕ್ತ ಒಂದು ನೀಡಿದ್ದ ಧಮಕಿ ಮತ್ತು ನಿಂದನಾತ್ಮಕ ಪದಗಳು ಅವಕ್ಕೆಲ್ಲ ಸಂಬಂಧಪಟ್ಟಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಾದ್ರೂ ಕೂಡ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬುದು ಕುರಿತು ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ನಡುವೆ ರಾಜೀವ್ ಗೌಡನನ್ನ ಶೀಘ್ರದಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಒಂದು ಸ್ಥಳಾಂತರಿಸಿ ಆ ಬಳಿಕ ಇಂದು ಅಥವಾ ನಾಳೆ JMFC ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಅವರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಮುಂದೆ ಅಂತಿಮವಾದ ಒಂದು ತೀರ್ಪು ಹೊರಬರಬೇಕಿದೆ ಅಂತ ಹೇಳ್ಬೋದು ಸುಧಾ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರೋಹನ್.